ಮಾಡೋದಕ್ಕೆ ಹೊರಟಿದ್ದಾರೆ. ದೋಸ್ತಿ ಭಿನ್ನಮತ ಬಗ್ಗೆ ಪ್ರಿಯಾಂಕ್ ಖರ್ಗೆ ಶುರು ಹಚ್ಕೊಂಡ್ರು. ಯಾವುದಪ್ಪ ಎರಡು ಗುಂಪು ಇದು, ಯಾವುದು ಸ್ಟಾರ್ಟಿಂಗು, ಯಾವುದು ಎಂಡಿಂಗು, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ಬಳ್ಳಾರಿಯಿಂದನಾ ಅಥವಾ ಬೆಂಗಳೂರಿಂದನಾ? ಪಾದಯಾತ್ರೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಆಡಿದ್ದಾರೆ. ನಿಮ್ಮ ಪಾದಯಾತ್ರೆ ಮಾಡೋದೇ ಆದರೆ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಎಂಡಿಂಗ್ ಪಾಯಿಂಟ್ ಯಾವುದು? ನೋಡಿ, ಒಂದು ಒಗ್ಗಟ್ಟು ಯಾವಾಗ ಮುರಿಯೋದಕ್ಕೆ ಶುರುವಾಗುತ್ತೋ ಆಗ ಮಾತುಗಳು ಹೊರಬರ್ತವೆ ವ್ಯಂಗ್ಯವಾಗಿ. ಎರಡು ಗುಂಪುಗಳು ದೆಹಲಿ ಚಲೋ ಮಾಡಲಿ, ವಿಜಯೇಂದ್ರ ಯತ್ನಾಳ್ ದೆಹಲಿ ಚಲೋ ಮಾಡಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡ. ನೋಡಿ, ನಂದು ಒಂದೇ ಪ್ರಶ್ನೆ ಇರೋದು, ಪಾದಯಾತ್ರೆ ಮಾಡಲಿ, ಅವ್ರ ಹಕ್ಕಿದೆ, ಎಲ್ಲಿಂದಾನ ಮಾಡಲಿ. ಬಟ್ ಎರಡು ಗುಂಪು ಮಾಡ್ತಾ ಇವೆ ಅಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಅಂತ? ಬಳ್ಳಾರಿಯಿಂದ ಮಾಡ್ತಾರಾ, ಏನು ಬೆಂಗಳೂರಿಂದ ಮಾಡ್ತಾರೆ? JDS ಕೂಡ ಸಪೋರ್ಟ್ ಕೊಡ್ತಾ ಇದೆ. ಈಗ ಬೆಸ್ಟ್ ಹೇಳಬೇಕು ಅಂದರೆ BJP ಅವರು, ನನ್ನ ವೈಯಕ್ತಿಕ ಅಭಿಪ್ರಾಯ, ಈ ಇದ್ಯಾವುದು ಮೈಸೂರು ಚಲೋ ಬೆಂಗಳೂರು ಚಲೋ ಎಲ್ಲ ಬಿಟ್ಟು ಈ ಎರಡೂ ಗುಂಪುಗಳು ದಿಲ್ಲಿ ಚಲೋಗೆ ಪಾದಯಾತ್ರೆ ಮಾಡಬೇಕು ಬೆಸ್ಟು. ದಿಲ್ಲಿಗೆ ಸರ್, ದಿಲ್ಲಿ ಇದು ಇದೆ ಅಲ್ಲ, ಇವರೇ ಯಾವ ಗುಂಪು ಹೋಗಬೇಕು? ಇವರು BJP ಒಂದಿದೆಯಾ? ಒಂದಿಲ್ಲ ಅಲ್ಲ. ಏನು ವಿಜೇಂದ್ರ ಅವ್ರ ಗುಂಪು ಮತ್ತು ಯತ್ನಾಳ್ ಅವ್ರ ಗುಂಪು ಸೇರಿ ದಿಲ್ಲಿ ಚಲೋ ಯಾತ್ರೆ ಮಾಡಿ ಅಲ್ಲಿ ಹೋಗಿ ನಮ್ಮ ಏನೇನು ವಿಷಯಗಳಿವೆ ಸಂಧಾನ ಮಾಡಿ, ನಮಗೇನು ದಿಕ್ಕು ದೆಸೆ ಇಲ್ಲ, ಯಾವ ವಿಚಾರವನ್ನು ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜನರ ಸಂಕಷ್ಟದಲ್ಲಿ ಇದ್ದಾಗೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮ್ಗೆ ಅರಿವು ಮೂಡ್ತಾ ಇಲ್ಲ. ಅದಕ್ಕೆ ನೀವೇ ಮಾರ್ಗದರ್ಶಿಗಳಾಗಿ ಅಂದ್ಬಿಟ್ಟು ಹೋಗ್ಬೇಕಲ್ಲಿ ಇಬ್ಬರು ಸೇರಿ. ನೋಡಿ, ನಂದು ಒಂದೇ ಪ್ರಶ್ನೆ ಇರೋದು, ಪಾದಯಾತ್ರೆ ಮಾಡಲಿ, ಅವ್ರ ಹಕ್ಕಿದೆ, ಎಲ್ಲಿಂದಾನ ಮಾಡಲಿ. ಬಟ್ ಎರಡು ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ನೋಡಿ, ಇಲ್ಲಿವರೆಗೂ ಇದ್ದಂಥ ದೋಸ್ತಿ ನಾಯಕತ್ವ ಇವತ್ತು ಭಿನ್ನಾಭಿಪ್ರಾಯ, ಭಿನ್ನಮತ. ಆ ಕಡೆ ಸರ್ಕಾರ ಪಕ್ಷ ಅಂದರೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಆಡ್ತಿದ್ದಾರೆ. ಸೊ ಏನಾಗ್ಬೋದು ಹಾಗಾದರೆ? ಒಂಟಿ ಆಗ್ತಾರ ವಿಜಯೇಂದ್ರ? ಏನು ಕತೆ ಅಂತ ಹೇಳಿ. ದಿವಿತ್, ಮೈಸೂರು ಬೆಂಗಳೂರು ಅಂದರೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಸಂಬಂಧಪಟ್ಟಂತೆ ಈಗ BJP JDSನಲ್ಲಿ ಒಡಕನ್ನು ಮೂಡಿರುವಂಥದ್ದು. ಅಂದರೆ ಭಾಳ ಪ್ರಮುಖವಾಗಿ ಇದೇ ಮೊದಲ ಬಾರಿಗೆ ಪಾದಯಾತ್ರೆ ಸಂಬಂಧಪಟ್ಟಂತೆ ಮತ್ತು ಮೈತ್ರಿಯ ಸಂಬಂಧಪಟ್ಟಂತೆ ಏನು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು ಮಾಜಿ CM ಕುಮಾರಸ್ವಾಮಿ. ಅಂದರೆ ಮೈತ್ರಿಯ ವಿರುದ್ಧ ಅಂತಲ್ಲ, ಆದರೆ ಪಾದಯಾತ್ರೆ ಸಂಬಂಧಪಟ್ಟಂತೆ ನಡೆದುಕೊಳ್ತಿರುವಂಥ ಒಂದಷ್ಟು ನಡವಳಿಕೆಗಳು, ಒಂದಷ್ಟು ನಿರ್ಧಾರಗಳೇನಿದೆ ಅದು ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಕೇವಲ ಪ್ರೀತಮ್ ಗೌಡ ಒಂದೇ ವಿಚಾರ ಅಲ್ಲ, ಅದು ಏನಂದರೆ ಪ್ರೀತಮ್ ಗೌಡದು ಕೂಡ ಪ್ರಮುಖ ಕಾರಣ ಇರ್ಬೋದು. ಆದರೆ ಕೇವಲ ಅದೊಂದೇ ವಿಚಾರ ಅಂತಲ್ಲ. ಬೆಂಗಳೂರು ಮೈಸೂರು ಪಾದಯಾತ್ರೆ ಸಂಬಂಧಪಟ್ಟಂತೆ ಈ ಹಿಂದೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾಜಿ CM ಕುಮಾರಸ್ವಾಮಿ ಪಾಲ್ಗೊಂಡಿದ್ರು. ಬಹಿರಂಗವಾಗಿ ಈ ಸಂಬಂಧಪಟ್ಟಂತೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದ್ರು, ಸರ್ಕಾರದ ವಿರುದ್ಧ ಗುಡುಗಿದ್ರು. ಅದಾದ ನಂತರ ಅದಕ್ಕೂ ಮುಂಚೆ ಕೂಡ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ JDS ಮುಖಂಡರು ಕೂಡ ಏನು ಹಳೆ ಮೈಸೂರು ಅಂದರೆ ಮೈಸೂರು, ಮಂಡ್ಯ ಈ ಭಾಗದಲ್ಲೂ ಕೂಡ, ರಾಮನಗರ ಭಾಗದಲ್ಲೂ ಕೂಡ ಸಭೆಯನ್ನು ನಡೆಸಿತ್ತು. ಪಾದಯಾತ್ರೆ ಸಂಬಂಧಪಟ್ಟಂತೆ ಪಾದಯಾತ್ರೆಗೆ ಸಂಪೂರ್ಣ ಬೆಂಬಲಿತ್ತು. ಆದರೆ ಯಾವಾಗ ಪಾದಯಾತ್ರೆ ಪಕ್ಕ ಆದಾಗ, ಡೇಟ್ ಅನೌನ್ಸ್ ಆದಾಗ ನಡೆದುಕೊಂಡ ರೀತಿ ಏನಿದೆ ಅದು ಕುಮಾರಸ್ವಾಮಿ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಅವರು ಹೇಳ್ತಾ ಇರುವಂಥದ್ದು ಇಡೀ ಪಾದಯಾತ್ರೆ ಕೇವಲ BJP ಮಾತ್ರ ಅಂತ ಇರುವಂಥದ್ದು. ಯಾಕಂದರೆ ಅಲ್ಲಿ ನೋಡ್ತಾ ಇರ್ಬೋದು, ಪೋಸ್ಟರ್ನಲ್ಲಿ ಅವರು ಬೆಂಬಲಿಗರು ಆಗ್ತಿರುವಂಥ ಪೋಸ್ಟರ್ ಮತ್ತು BJP ಹಾಕಿರುವಂಥ ಪೋಸ್ಟರಲ್ಲಿ BJP ನಾಯಕರ, BJPಯ ಪ್ರತಿಭಟನೆ, ವಿಜಯೇಂದ್ರ ಬೆಂಬಲಿಗರು ಬರಬೇಕಂತ ಮಾತ್ರ ಹೇಳಿರುವಂಥದ್ದು. ಎಲ್ಲೂ ಕೂಡ JDSನ ಮುಖಂಡರುಗಳ ಫೋಟೋ ಇಲ್ಲ. ಜೊತೆಗೆ ಎಲ್ಲೆಲ್ಲಿ ಉಸ್ತುವಾರಿ ಕೊಟ್ಟಿದ್ದಾರೆ ಅಂದರೆ ತಮ್ಮೇಶ್ ಗೌಡ ಮತ್ತೊಂದು ಕಡೆ, ರುದ್ರೇಶ್ ಗೌಡ ಮತ್ತೊಂದು ಕಡೆ, ಪ್ರೀತಮ್ ಗೌಡ ಇವರುಗಳಿಗೆ ಸಂಪೂರ್ಣವಾಗಿ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು. ಮತ್ತು ಸಂಪೂರ್ಣವಾಗಿ ಇದು ವಿಜಯೇಂದ್ರ ಟೀಮ್ ಪಾದಯಾತ್ರೆ ಅನ್ನುವಂಥದ್ದು ಬಿಂಬಿತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಮಗೇನು ಕೆಲಸ ಅಂತ HD ಕುಮಾರಸ್ವಾಮಿ ಅಸಮಾಧಾನಗೊಂಡಿರುವಂಥದ್ದು. ಯಾಕಂದರೆ ಆ ಭಾಗದಲ್ಲಿ JDSನ ಶಕ್ತಿ ಇರುವಂಥದ್ದು, ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು. ಈ ಹಿನ್ನೆಲೆಯಲ್ಲಿ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ, ಕಾರಣ ಆಗಿದೆ ಅಂತ. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಗಮನಿಸ್ತಾ ಇದ್ದೀರಿ, ದೋಸ್ತಿ ಪಾದಯಾತ್ರೆಯಲ್ಲಿ ಬಿರುಕಂತೂ ಮೂಡಿದೆ. ಆ ಕಡೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡ್ತಿದ್ದಾರೆ, ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ಅದು ಇದು ಅಂದ್ಕೊಂಡು. ಬೆಂಗಳೂರು ಮೈಸೂರು ಶಕ್ತಿ ಇದೆ, ರಾಜಕಾರಣನೇ ಬೇರೆ, ಈ ಕಡೆ ಬೆಂಬಲನೇ ಬೇರೆ ಅಂಥೇಳಿ ಕುಮಾರಸ್ವಾಮಿ ಭಿನ್ನಮತ ಸ್ಫೋಟಗೊಂಡಿದೆ ಈಗ. ಓಕೆ, ಎಲ್ಲವೂ ಚೆನ್ನಾಗಿತ್ತು, ಎಲ್ಲವೂ ಅದ್ಭುತವಾಗಿತ್ತು. ವಿಜಯೇಂದ್ರ, ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರ ಜೊತೆ ಚೆನ್ನಾಗೇ ಇದ್ರು. ನೋಡಿ, ನಿಮಗೆ ನೆನಪಿರ್ಬೋದು, 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಿಂದಲೂ ಕೂಡ ಇನ್ನೂ ಮೈತ್ರಿ ಆಗಿರಲಿಲ್ಲ. ಈ ಮೈತ್ರಿಯನ್ನು ಮೊದಲಿಗೆ ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ, ಈ ಮೈತ್ರಿ ಆಗ್ತಾರೆ ಅನ್ನೋದನ್ನು. ಸೊ ಅದಕ್ಕೂ ಮುಂಚಿತವಾಗಿ ಸರ್ಕಾರದ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳಾಗಿದ್ವು. ವಿಜಯೇಂದ್ರ ಕೂಡ ಇಂದು ರಾಜ್ಯಾಧ್ಯಕ್ಷರು ಆಗಿರಲಿಲ್ಲ. ಆಗ್ಲಿಂದಲೂ ಕೂಡ ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ
ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ರು. ನಿಮಗೆ ನೆನಪಿದೆ, ಈಗಲೂ ಕೂಡ ಆ ಕ್ಷಣದಲ್ಲೂ ಕೂಡ ಅವರಿನ್ನೂ ಮೈತ್ರಿ ಆಗಿರಲಿಲ್ಲ. ಯಾವಾಗ ಮೈತ್ರಿ ಆಗ್ತಾರೆ ನಮ್ಮ 4 ಕ್ಷೇತ್ರ ಕೇಳಿದ್ದಾರೆ ಅಂತ ಗುಸುಗುಸು ಹೊರಡಲಿಕ್ಕೆ ಶುರುವಾಯಿತು, ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾ ಬಂದರು. ಎಷ್ಟರ ಮಟ್ಟಿಗೆ ಅಂದರೆ ದೋಸ್ತಿ ಆದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಆ ದೋಸ್ತಿ ನಾಯಕರ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತ ಈಗಾಗಲೇ ಸಾಕಷ್ಟು ರ್ಯಾಲಿಗಳಲ್ಲಿ ಪ್ರತಿಭಟನೆಗಳಲ್ಲಿ ನೀವು ನೋಡಿದ್ದೀರಿ. ಆದರೆ ಏಕಾಏಕಿ ದೋಸ್ತಿಗಳ ನಡುವೆ ಬಿರುಕು ಬಿಡಲು ಕಾರಣ ಏನು? ದೋಸ್ತಿಗಳ ವಿರುದ್ಧವೇ ಗುಡುಗಿದ್ದಾರೆ ಕುಮಾರಸ್ವಾಮಿ. ದೋಸ್ತಿಗಳ ವಿರುದ್ಧವೇ ಇದು ಇವತ್ತಿನ ಪಕ್ಕಾ ಪಾಲಿಟಿಕ್ಸ್. ಯಾಕೆ ಹಾಗಾದರೆ ನೋಡ್ತಾ ಹೋಗೋಣ ಒಂದೊಂದೇ ಯಾಕೆ ಅಂಥೇಳಿ. ಮೂಡ ಪಾದಯಾತ್ರೆಯಿಂದ ದಳಪತಿ ಹಿಂದೆ ಸರಿದಿದ್ದಾರೆ. JDS ಕೂಡ ಅವ್ರು ಲೈಟಾಗಿ ಹಿಂದೆ ಸರಿದು, ಲೈಟಾಗಿ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಹೇಳಿದ್ದಾರೆ ಅವರು ಯಾಕೆ ಅಂಥೇಳಿ. ಪಾದಯಾತ್ರೆ ಬಗ್ಗೆ NDA ಮೈತ್ರಿಯಲ್ಲಿ ಬಿರುಕು ಬಿಟ್ಟಿದೆ. ಕಾರಣ BJPಯ ಅದೊಂದು ನಿರ್ಧಾರ. ಯಾವ ಹಾಸನದಲ್ಲಿ ಪ್ರೀತಮ್ ಗೌಡ್ರು ದೇವೇಗೌಡರ ಕುಟುಂಬವನ್ನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಅಂಥೇಳಿ ಕುಮಾರಸ್ವಾಮಿ ಇವತ್ತು ಹೇಳಿಕೆಯನ್ನು ಕೊಟ್ಟರು, ಅಲ್ಲೇ ಒಂದು ರೀತಿಯಲ್ಲಿ BJP ಪಕ್ಷದಲ್ಲಿ ಗೊಂದಲಗಳು ಶುರುವಾಗೋದ್ವು. ಶಕ್ತಿಯುತವಾದ ದೋಸ್ತಿ ನಾಯಕರ ನಡುವೆ ಶುರುವಾಯಿತು ಬಿರುಕು. BJP ನಿರ್ಧಾರಕ್ಕೆ ಕೇಂದ್ರ ಸಚಿವರು ಕುಮಾರಸ್ವಾಮಿ ಈಗ ಫುಲ್ ಗರಂ ಆಗಿದ್ದಾರೆ. ನಾನು ಯಾಕೆ ಬರಬೇಕು, ಅವರಿರೋ ಸಭೆಗೆ ನಾನು ಯಾಕೆ ಬರಬೇಕು ಅಂಥೇಳಿ BJP ನಾಯಕರು ಈಗ ಎಕ್ಸ್ಪೋಸ್ ಆಗುವಂಥ ಢವಢವ ಶುರುವಾಗಿದೆ. ಈ ನಡುವೆ ಈ ಬೆನ್ನಲ್ಲಿ ಆದಂಥ ಒಂದು ಸಣ್ಣ ಬೆಳವಣಿಗೆ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮ ಶಕ್ತಿ ಇದೆ. ಹೌದು, ಕುಮಾರಸ್ವಾಮಿ ಹೇಳ್ಕೊಳ್ತಿದ್ದಾರೆ ಬೆಂಗಳೂರು ಮೈಸೂರು ಮಂಡ್ಯ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಶಕ್ತಿ ಇದೆ. ರಾಜಕಾರಣನೇ ಬೇರೆ ಕಣ್ರಿ, ರಾಜಕಾರಣನೇ ಬೇರೆ, ಬೆಂಬಲ ಕೊಡೋದೇ ಬೇರೆ. ಮೊದಲಿನಿಂದಲೂ ಕೂಡ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಆದರೆ ನಮ್ಮ ವಂಶವನ್ನು ಹಾಳು ಮಾಡೋಕೆ ಬಂದು ಅನ್ನೋ ಸಭೆ ಕರೆಸಿ ನಾನು ಅಲ್ಲಿ ಕುತ್ಕೊಂಡು ಮಾತಾಡೋದಂದ್ರೆ ಹೆಂಗ್ರಿ ಪ್ರಶ್ನೆ ಮಾಡ್ತಿದ್ದಾರೆ, ಮುನ್ಸ್ಕೊಂಡಿದ್ದಾರೆ. BJP ನಾಯಕರ ನಿರ್ಧಾರ ನನಗೆ ನೋವು ತಂದಿದೆ. BJP ನಾಯಕರ ಈ ನಿರ್ಧಾರ ನನಗೆ ನೋವು ತಂದಿದೆ. ಯಾಕೆ ಅಂತಂದರೆ ಆ ಹೇಳಿಕೆಗಳನ್ನು, ಕುಮಾರಸ್ವಾಮಿ ಹೇಳಿಕೆಗಳನ್ನು ನೀವು ಗಮನಿಸ್ತಾ ಇದ್ರಿ. ಕಡ್ಡಿ ಮುರಿದಂಗೆ ಹೇಳ್ತಿದ್ದಾರೆ ಅವರು. ಪ್ರೀತಮ್ ಗೌಡ್ರು ಎಂಟ್ರಿ ಆಗಬಾರ್ದು, ಪಾದಯಾತ್ರೆಗೆ ನಾನು ರೆಡಿ ಇದ್ದೆ, ಅವ್ರನ್ನ ಕರೆಸಿ ಸಭೆಗೆ ಅವ್ರ ಮುಂದೆ ಎದುರು ಬದ್ರು ಕೊಡೋದ್ರೆ ಆಗಲ್ಲ ಅಷ್ಟೇ. ನಮ್ಮ ಕುಟುಂಬಕ್ಕೆ ವಿಷ ಇಟ್ಟವನ ಜೊತೆ, ನಮ್ಮ ಕುಟುಂಬಕ್ಕೆ ನೋಡಿ ನೇರವಾಗಿ ಹೇಳ್ತಾರೋ, ನಮ್ಮ ಕುಟುಂಬಕ್ಕೆ ವಿಷ ಇಟ್ಟವನ ಜೊತೆ ವೇದಿಕೆ ಹಂಚ್ಕೊಳ್ಬೇಕಾ? ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ ಅನ್ನೋ ಲೆಕ್ಕಾಚಾರ. ಪ್ರೀತಮ್ ಗೌಡ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಗುಡುಗಿದ್ದಾರೆ. ಗಮನಿಸಬಹುದು, ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಂಥ ಆರೋಪಗಳು, ಪೆನ್ ಡ್ರೈವನ್ನು ಹಂಚಿದ್ದು ಇದೇ ಪ್ರೀತಮ್ ಗೌಡ. ಅವ್ರ ಕಡೆಯವರೇ ಎಲ್ಲ ಹಂಚಿಸ್ಬಿಟ್ರು, ಮಾನಹಾನಿ ಮಾಡಿಬಿಟ್ರು, ದೊಡ್ಡ ಇಶ್ಯೂ ಮಾಡಿಬಿಟ್ರು ಅಂತ ನಮ್ಮ ಮರ್ಯಾದಸ್ಥರ ಕುಟುಂಬವನ್ನು ಹಾಳು ಮಾಡಿದಂಥ ಪ್ರೀತಮ್ ಗೌಡರು ಈ ಸಭೆಯಲ್ಲಿ ಬಂದು ಕುತ್ಕೊಳ್ತಾರೆ ಅಂತಂದರೆ ನಾನು ಯಾಕೆ ಬರಬೇಕು? ಅದರದ್ದೇ ಆದ ತಾಕತ್ತಿದೆ ನನಗೆ. ಬೆಂಗಳೂರು ಮೈಸೂರು ಮಂಡ್ಯ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ನನ್ನದೇ ಆದಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಪ್ರದರ್ಶನವನ್ನು ಕೂಡ ಅವರಿಗೆ ಆಲ್ರೆಡಿ ಮಾಡಿದ್ದಾರೆ. ಈ ಬೆನ್ನಲ್ಲಿ ಕೇಳಿದಂಥ 4 ಕ್ಷೇತ್ರಗಳಲ್ಲಿ 3 ಕ್ಷೇತ್ರವನ್ನು ಗೆದ್ದು ಬೀಗಿದ್ದಾರೆ. ಈ ನಡುವೆ ನಾನು ಯಾಕಪ್ಪ, ರಾಜಕಾರಣನೇ ಬೇರೆ, ಬೆಂಬಲನೇ ಬೇರೆ, ಇದಕ್ಕೆ ನಾನು ಒಪ್ಪೋದಿಲ್ಲ ಅಂಥೇಳಿ ಕುಮಾರಸ್ವಾಮಿ ಒಲ್ಲೆ ಅಂದರು. ಹಾಗಾದರೆ ದೋಸ್ತಿ ನಾಯಕರ ಬಿರುಕು ಇಲ್ಲಿವರೆಗೂ ಬಹಳ ಶಕ್ತಿಯುತವಾಗಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ ಏನಪ್ಪ ಇದು ಈ ರೇಂಜಿಗೆ ಒಂದಾಗ್ಬಿಟ್ರಲ್ಲ ಇವರೆಲ್ಲ, JDS ಮತ್ತು ಕಮಲ ಮತ್ತು ಹೊರೆ ಈ ರೇಂಜಿಗೆ ಅಂಟ್ಕೊಂಡ್ಬಿಟ್ರಲ್ಲ ಅಂತ ಟೆನ್ಷನ್ ಆಗಿದ್ದ ಸರ್ಕಾರಕ್ಕೆ ಈಗ ಒಂದು ರೀತಿಯಲ್ಲಿ ಖುಷಿಯಾಗಿದೆ ಅಂತ ಕಾಣುತ್ತೆ. ಅದಕ್ಕೆ BJP JDS ಪಾದಯಾತ್ರೆಯಲ್ಲಿ ಭಿನ್ನಮತ ಸ್ಫೋಟ ಆಗಿರೋದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಈಗ